ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾಳೆ ಚೈತ್ರ ಮಾಸದ ಶುಕ್ರವಾರ ಮಹಾಲಕ್ಷ್ಮಿಯ ಅಷ್ಟನಾಮಗಳನ್ನು ಹೇಳ್ಕೊಳ್ರಿ. ನಾನು ಬರೆದು ಹಾಕ್ತೀನಿ, ಅದನ್ನ ನೋಡಿಕೊಂಡು ನೀವು ಬೇಕಾದ್ರೆ ಓದ್ರಿ. ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಪ್ರತಿದಿನ ಮನೆಯೊಳಗೆ ಎಷ್ಟೇ ಹಣಕಾಸಿನ ತೊಂದರೆಗಳಿದ್ರೂ ಈ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳೆಲ್ಲ ದೂರ ಆಗ್ತವೆ ಮತ್ತು ಶಾಶ್ವತವಾಗಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಆಕೆ ನೆಲೆಸ್ಬೇಕಂದ್ರೆ ನಾವು ಪ್ರತಿದಿನ ಆಕೆನ ಆರಾಧನೆ ಮಾಡಲೇಬೇಕು. ಮಹಾಲಕ್ಷ್ಮಿಯ ನಾಮಗಳು ಈ ಥರ ಅದಾವು, ಹೇಳ್ತೀನಿ ನೋಡ್ರಿ, ಬರ್ದಾಕಿನಿ. ಆದಿಲಕ್ಷ್ಮೀ ನಮಸ್ತುಭ್ಯಂ, ಧಾನ್ಯಲಕ್ಷ್ಮೀ ನಮೋಸ್ತುತೆ, ಧೈರ್ಯಲಕ್ಷ್ಮೀ ನಮಸ್ತೇಸ್ತು, ಗಜಲಕ್ಷ್ಮೀ ನಮೋ ನಮಃ, ಸಂತಾನಲಕ್ಷ್ಮೀ ನಮಸ್ತುಭ್ಯಂ, ವಿದ್ಯಾಲಕ್ಷ್ಮೀ ನಮೋಸ್ತುತೆ, ವಿಜಯಲಕ್ಷ್ಮೀ ನಮಸ್ತೇಸ್ತು, ಧನಲಕ್ಷ್ಮೀ ನಮೋ ನಮಃ, ಅಷ್ಟಸಿದ್ಧಿಪ್ರದಾಂ ಅಷ್ಟೈಶ್ವರ್ಯ ಸ್ವರೂಪಿಣಿಂ ನಮಾಮಿ ಶಿರಸಾ ದೇವಿಂ ಅಷ್ಟಲಕ್ಷ್ಮೀ ಸ್ವರೂಪಿಣಿಂ. ಈ ಮಂತ್ರವನ್ನು ಬೆಳಗ್ಗೆ ಪೂಜೆ ಆದ ನಂತರ ಸಾಧ್ಯ ಆದರೆ ಹೇಳ್ರಿ, ಇಲ್ಲ ಸಾಯಂಕಾಲ ದೀಪ ಹಚ್ಚಿದ ನಂತರನೂ ಹೇಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಪ್ರತಿ ಶುಕ್ರವಾರ ಮಾತ್ರ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡೋದಾಗಲಿ, ನಾಮಗಳನ್ನು ಹೇಳ್ಕೊಂಡು ಅನುಸಂಧಾನ ಮಾಡೋದ್ರಿಂದ ಎಲ್ಲರಿಗೂ ಮಹಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡ್ತಾಳೆ. ಎಲ್ಲರೂ ಹೇಳ್ಕೊತ ಬರ್ರಿ, ಮಾತಾ ಮಹಾಲಕ್ಷ್ಮಿ ಕರುಣೆ ತೋರಿಸ್ತಾಳೆ. ಎಲ್ಲರಿಗೂ ನಮಸ್ಕಾರ.